ಇಲ್ಲಿ ನೋಡಿ ಗಾಯ್ಸ್, ಮಾಸ್ಟರ್ ಶೆಫ್ ಕುಕ್ 2 ಜನ, ಒಬ್ನು ಮಿಸ್ತ್ರಿ ಕಮ್ ವೆಜಿಟೇಬಲ್ ಕಟ್ರು. ಚೆನ್ನಾಗಿ ಉಳ್ಳಾಗಡ್ಡಿ, ಟಮಾಟಿ ಅಂಡ್ ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹೆಚ್ಚಿದ್ದಾರೆ. ಟೈಮ್ ಆಗೈತಿ 8:45 ಅಂಡ್ ನಾವು ಅದೇವಿ ಇದ್ರಾಗ. ನಿನ್ನೆ ಮತ್ತು ಇಲ್ಲಿ ಅಕ್ಕವರು ಬ್ರಷ್ ಮಾಡಾಕತ್ತಾರ ಅಂಡ್ ರಾತ್ರಿ ಏನೈತಿ ಬಂದು ವಿಡಿಯೋ ಮಾಡೋ ತಾಕತ್, ಹೆಣ್ಣು ಮಾಡೋ ತಾಕತ್ ನಮ್ಮ ಕಡೆ ಉಳಿದಿದ್ದಿಲ್ಲ. ದಂಡ್ಯಾಗ ಉಳ್ದಿದ್ದ ಟೋಲಿ ಏನೈತಿ, ಇವರು ಬೆಳಗ್ಗೆ 6:30 ಇದ್ದಾರಂತ. ಈ ಅಣ್ಣಾರು ಅಣ್ಣ ಎದ್ದು ಹೊಡೆದ್ ಬಿಡು ನಡ್ರಿ, ಹೊಂಟ್ ಬಿಡು ಅನ್ನತ್ತಾರ. ಇವ ಬೆಳಗ್ಗೆ ಕಾವ ಹೈಡ್ ಅಂಡ್ ಸೀಕ್ ಕಟ್ಯಾಕತ್ತಾನ. ಇಲ್ಲಿ ಕಾಣತೈತಿ ಈ ಟೆಂಟ್ನಾಗ ತೋರಿಸಿದ್ರ ರೂಮ್ ನಮ್ಗೆ ಇರಾಕ್ ನೀನೆ. ಅದ್ರ ಒಳಗೆ ಕಾಲಿಡತ್ಲೆ ಫ್ರೀಜರ್ಕಿಂತ ಖತರ್ನಾಕ್ ಕಾಣಿಸ್ತು. ಇಲ್ಲಿ ಐತಂದ್ರ ಇಸ್ಮೇಲ್ ಕಾಕ ಇಲ್ಲಿ ಮಕ್ಕೊಂಡನು, ಇಲ್ಲಿ ಇನ್ನೊಬ್ರು ಅಕ್ಕರು ಇಲ್ಲಿ ಮಕ್ಕೊಂಡ್ರು. ಇದ್ದಿದ್ದ ಗೊತ್ತಾಗತ್ತಿಲ್ಲ ರೂಮ್ನಾಗ, ಬರೇ ಪ್ಲೈವುಡ್. ಏನು ಕಸ ಹರಿಬಿಟ್ಟೆ ರೂಮ್ ತುಂಬ. ಇದನ್ನೆಲ್ಲ ತಗೊಂಡು ಹೋಗೋದು ಎಷ್ಟೊತ್ತಾಕೈತೋ ಗೊತ್ತಿಲ್ಲ. ಈಗ 20 minutes later. Hours later. ಎಲ್ಲರದು ಏನೈತಿ ಲಗೇಜ್ ಮೌಂಟ್ ಮಾಡೋದು ಮುಗ್ದೈತಿ. ನಾಷ್ಟ ಮಾಡಕ್ಕೆ ಒಳಗೆ ಕುಂತಾರ. ನಾನು ಬರೀ ಪೆಟ್ರೋಲ್ ಕ್ಯಾನ್ ಒಂದು ಕಟ್ಕೊಳ್ಳೋದೈತಿ. ಆ್ಯಂಡ್ ಸರ್, ನಿಮ್ಮ ಹೆಸರು? ಕೌಶಿಕ್ ಅಂತ, ಬೆಂಗಳೂರಿಂದ ಸಿಕ್ಕಿದ್ದಾರೆ. ಇವ್ರು ರೈಡ್ ಮಾಡ್ತಾ ಇರೋದು ಮೀಟಿಯರ್ 350. ಹಾಂ, ಇವ್ರದ್ದು ಬ್ರೇಕ್ ಪ್ಯಾಡ್ ಏನಿದೆ ಶೈನಿಂಗ್ ಬಂದಿತ್ತಲ್ಲ, ಆ ಥರ ಆಗಿತ್ತು. ಅದನ್ನು ಈಗ ತಿಕ್ಕಿ ಹೊಳ್ಳಿ ಫಿಟ್ ಮಾಡಿ ಆಗಿದೆ. ಒಂದ್ಸರಿ ಟ್ರಯಲ್ ನೋಡಿಬಿಡಿ. ಓಕೆ, ಸೊ ಒಳಗಡೆ ಹೋಗಿ ಈಗ ನಾಷ್ಟ ಮಾಡುವ. ಸತ್ಯ, ಇವತ್ತು ನಾವು ಹಲ್ಲೆ ಮುಟ್ತೇವ? ನಿಮ್ಮ ಕೃಪೆಯಿಂದ ನಾವು ಮುಟ್ಲೇಬೇಕು ಅಣ್ಣ. ಅನ್ನತ್ತೀರಾ? ಟೇಸ್ಟ್ ಸ್ಪ್ರೇ ಹೊಡೆಯವ? ಹಾಂ, ನಾಷ್ಟ ಆಯಿತು, ಎಲ್ಲ ಆಯಿತು. ಟೈಮ್ ಆಯಿತು 11:30 ಬರೀ. ಈಗ 11:30. ಅಬೇ ಸಾಲೆ. ಸೊ ಡಬ್ರಿಗಿಂದ್ರ ಬಿಡಾತೀವಿ. 11:49 ಆಗೈತಿ. ಪ್ರಾಪರ್ ಸ್ಲೀಪ್ ಆ್ಯಂಡ್ ಲಿಟಲ್ ರೆಸ್ಟ್ ಏನಿತ್ತು ಬೇಕಾಗಿತ್ತು. ಇದೇ ರೂಮ್ನಾಗಿದ್ವಿ. ಇಲ್ಲಿ ಅಂಕಲ್ ಮಸ್ತ್ ದಾಲ್ ಗೀಲೆಲ್ಲ ಆಮ್ಲೆಟ್ ಅದು ತಿನ್ಸಿರಿ ನಮಗೆ. ಸೊ ಒಂದು 300 rupees ಪರ್ ಪರ್ಸನ್ ಬಿತ್ತು. ಆ್ಯಂಡ್ ದೆನ್ 370 rupees ಫುಡ್ಡಿನ ಆಯ್ತು. ಇಲ್ಲಿ ರೂಮಿನ್ಗಿಂತ ಜಾಸ್ತಿ ಫುಡ್ಡಿಂದ್ರಾಗ ಅವ್ರು ಅರ್ನ್ ಮಾಡೋದು. ಯಾಕಂದ್ರೆ ಗ್ಯಾಸ್, ನೀರು, ಹಾಟ್ ವಾಟರ್ ಏನು ಕೊಡ್ತಾರೆ, ಅದು ಎಕ್ಸ್ಪೆನ್ಸಿವ್ ಬೀಳೋದು ಅವರಿಗೆ ಟ್ರಾನ್ಸ್ಪೋರ್ಟಿಗೆ. ಆ್ಯಂಡ್ ಎಲ್ಲರೂ ಮುಂದೋಗ್ಯಾರ. ನಾನು ಹಿಂದೆ ಸ್ವಲ್ಪ ಆರಾಮಾಗಿ ಸ್ಟಾರ್ಟ್ ಮಾಡಿದೆ. ಕೂದಲ ಏನೈತಿ ಅದು ಬರಕ್ಲಾವ ಟೈಪ್ ಹಾಕೊಂಡಿದ್ದಕ್ಕೆ ಈಗ ಅದು ನೆನ್ಪಿಟ್ಟಿದ್ದು ಪೂರ. ಹೆಲ್ಮೆಟ್ ಒಳಗೆ ಭಾಳ ಇರಿಟೇಷನ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ನಾವು ಇವತ್ತು ಅದೇವಿ ಡಬ್ರಿಂಗ್ನಾಗ. ಡಬ್ರಿಂಗ್ಲಿಂತ್ರ ಏನೈತಿ ನಾವು ಹೊಂಟೇವಿ ಈಗ ಹನ್ಲೆಗ. ರೋಡ್ ಮಾತ್ರ ಸಿಂಗಲ್ ಲೇನ್ ರೋಡ್ ಐತಿ, ಬಟ್ ಭಾರಿ ಬ್ಯೂಟಿಫುಲ್ ರೋಡ್ ಐತಿ. ನೀವು ನೋಡೋ ಪ್ರಕಾರ ಫುಲ್ ನೀಟ್ ಸಿಂಗಲ್ ಲೇನ್ ಹೈವೇ. ನನಗಂತೂ ಕಣ್ಣಿ ದೂರ ಮಟ್ಟ ಯಾರು ನೋಡ್ರೆ ಒಂದು 5 minutes ಆ ನಮ್ಮನೆ ಏನೈತಿ ಕಿಲೋಮೀಟರ್ಸ್ ಕವರ್ ಮಾಡ್ಕೊಂಬಿಟ್ಟಾರ ಅವ್ರು. ಆ್ಯಂಡ್ ವಿಂಡ್ ಬ್ಲಾಸ್ಟ್ ಏನೈತಿ ಇಲ್ಲಿ ಕ್ರಾಸ್ ವಿಂಡ್ಸ್ ಹಿಂಗೆ ಸೈಡ್ ಲೆಫ್ಟ್ ಸೈಡಿಂದ ಬರೋಕ್ಕೆ ಸ್ಟಾರ್ಟ್ ಆಗೈತಿ ಈಗ. ಆ್ಯಂಡ್ ವೆದರ್ ಟೆಂಪ್ರೇಚರ್ ಏನೈತಿ 10 degrees, 10 to 12 degrees ಐತಿ. ಜಸ್ಟ್ ಈ ರೋಡ್ನಾಗ ಏನು ನೆನ್ಪಿಟ್ಕೊಂಡು ಇಂಥವು ಬರ್ತಾವೆ ಹಂಸ. ಒಮ್ಮಿಂದೊಮ್ಮೆ ಹಿಂಗೆ ಜಿಗಿಸಿ ಹೋಗಿತಾವೆ ನಿಮ್ಮನ್ನ. ಇಂಥವು ನೋಡ್ಕೊತೀರಿ, ಆ ಕಡೆ ಈ ಕಡೆ ವ್ಯೂ ನೋಡ್ಕೊತ ಒಮ್ಮಿಂದೊಮ್ಮೆ ಜಿಗಿದು ರೋಡ್ ಬಿಟ್ಟು ಸೈಡಿಗೆ ಹೋಗ್ತೀರಿ. ಸೊ ನೋಡ್ರಿ, ಈಗ ಅವ್ರಿಗೆ ಕ್ಯಾಚಪ್ ಮಾಡೋಣ ಅಂತ. ಇವನ್ ಗಾಡಿ ಏನೋ ವಾಬಲ್ ಆದಂಗೆ ಆಗದಂತ. ಸ್ವಲ್ಪ ಬೆಂಡ್ ಇದ್ದಂಗೆ ಅಲ್ಲ. ಇಸ್ಮೇಲೆ ಹಿಂದೆ ಪ್ರೆಸ್ ಮಾಡು, ಹಿಂದೆ ಹತ್ತಕ. ಕಾನ್ಸೆಪ್ಟು ಕಟ್ಟೈತಿ, ಏನಿಲ್ಲ.
ಇಲ್ಲ ಚೊಕ್ಕೈತಿ. ಅದೇ ಇಯರ್ ಹಂಗಾಯ್ತು, ಮಣ್ಣು ಸ್ವಲ್ಪ ಹಾಕೋತದ ಎಲ್ಲ ಗಾಡಿ ಹಾಕೋದು. ಈ ಗಾಡಿ ಹೆಂಗೆ ಹೊಡ್ಯಾತಾನೋ ಏನೋ ಸಾಯಿ ಗೊತ್ತಿಲ್ಲ ನನಗೆ. ಮಿರರ್ ಅಳಗಾಡಕತ್ತಾವು, ಮೈಕೈ ಹೊಟ್ಟಿ ಎಲ್ಲ ಮೈಯಾಗಿನ ಅಂಜರ್ ಪಂಜರ್ ಎಲ್ಲ ಅಳಗಾಡತ್ತಾವ ಇಂಥ ಬ್ಯಾಡ್ ರೋಡ್ನಾಗ. ಬರೋಕ್ಕಿಂತ ಮುಂಚೆ ನಾನು ಸೇಲ್ ಮಾಡಿಬಿಡಪ್ಪ ಹಿಮಾಲಯನ್ ತೊಗೊಂಬಿಡ ಅಂತ ಹೇಳಿದೆ. ಅವ್ನ ಪ್ಲ್ಯಾನು ಆಗಿತ್ತು, ಬಟ್ ಇದಕ್ಕೆ ಏನಾದ್ರು ಕಸ್ಟಮರ್ಸ್ ಏನದವ್ರ ಎಕ್ಸ್ಪೆಕ್ಟೆಡ್ ಪ್ರೈಸಿಗೆ ಯಾರೂ ಬರಲಿಲ್ಲ, ಅದಕ್ಕೆ ಇದನ್ನ ತೊಗೊಂಬಂದವ. ಯಪ್ಪ 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 ನೋಡ್ರಿಲ್ಲ, ಅಳಗ್ಯಾಡ್ಸಿ ಹೋಗೈತೈತಿ ಇಂಥ ಇದ್ರಾಗ. ಹಿಮಾಲಯನ್ ಆಫ್ ರೋಡಿಗೆ ಮಾತ್ರ ಹಿಮಾಲಯನ್. ಇವನ್ ಡ್ಯೂಕ್ 390 ಅಡ್ವೆಂಚರ್ ಏನೈತಿ, ಚಲೋ ಐತಿ. ಜಸ್ಟ್ ಎದಕ್ಕೆ ತೊಗೊಲಿಲ್ಲಪ್ಪ ಅದನ್ನಂದ್ರೆ 2025ಗೆ ಹೊಸ ಮಾಡಲ್ ಬರೋದೈತಿ, ಮತ್ತೇನಿಲ್ಲ. ಅದ ಬಂದಿತ್ತು ಅಂದ್ರೆ ಮತ್ತೆ ಅದನ್ನ ತೊಗೊಂಡ್ಬಿಡ್ತಿದ್ದೆ. ಇಲ್ಲಿ ಮಿರರ್ ನೋಡ್ರಿ, ನಿಮಗೆ ಗೊತ್ತಾಗೈತಿ ಎಷ್ಟು ವೈಬ್ರೇಷನ್ ಕೈಯಾಗ ಮೈಯಾಗ ಬರತ್ತಾವ ಅಂತೇಳಿ. ಮಿರರ್ ನೋಡ್ಬಿಡ್ರಿ ನೀವು, ಗಿಲಿ 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 ಹಕ್ ಹಕ್. भैया कौन सा पास है पता नहीं. अच्छा, ಸೊ ಇಬ್ಬರು ಮಂದಿ ಸಿಕ್ಕಿದ್ರೆ. ಪಂಜಾಬ್ ಒಂದು ಚಂಡೀಗಢ ಒಂದು ಗಾಡಿ ಇತ್ತು. ಅವ್ರು ಹೇಳಾಕತ್ತಾರ ಹನ್ಲಿದಾಗ ನಿಲ್ಲಕ್ಕೆ ಹೋಗ್ಬೇಡ್ರಿ, ನಿಮಗೆ ಭಾಳ ಎಕ್ಸ್ಪೆನ್ಸಿವ್ ಐತಿ. ಯಾವುದೋ ಇದೇನು ರೂಮ್ಸ್ 3000 ಹಂಗೆ ಹಿಂಗೆಲ್ಲ ಕೊಡತ್ತಾರೆ, ಆ್ಯಂಡ್ ಸರ್ವಿಸು ಇಲ್ಲ. ಸೊ ನಿಯಮ ಅಂತ ಊರು ಐತಿ, ಅಲ್ಲೇ ನಿಂತು ಬಿಡ್ರಿ. ಅಲ್ಲೇ ಚೀಪು ಐತಿ ಆ್ಯಂಡ್ ಸರ್ವಿಸು ಚಲೋ ಐತಿ. ಆ್ಯಂಡ್ ನಿಯಮದಾಗ ಲಾಸ್ಟ್ ನಿಮ್ಗೆ ಒಂದು ಪೆಟ್ರೋಲ್ ಪಂಪ್ ಸಿಗ್ತೈತಿ. ಅಲ್ಲಿ ಬೇಕಂದ್ರೆ 5-5:30 ಮಟ್ಟ ಬಂದ್ ಮಾಡ್ತಾರೋ, ಅಷ್ಟರಾಗ ನೀವು ಮುಟ್ತೀರಿ. ಇವತ್ತು ಪೆಟ್ರೋಲ್ ಬೇಕಂದ್ರೆ ಇವತ್ತು ಹೋಗಿ ಹಾಕ್ಸ್ಕೊರಿ, ಇಲ್ಲ ನಾಳೆ ಮತ್ತು ನೀವು ಇದೇ ರೂಟಿಗೆ ಬರತ್ತೀರಂದ್ರೆ ಚಲೋ. ಇಲ್ಲ ಮತ್ತು ಈ ಕಡೆ ಬಂದು ಸುತ್ತೋಡ್ದು ನಿಯಮ ಮಠ ಬಂದು ಸುತ್ತೋಡ್ದು ಪೆಟ್ರೋಲ್ ತೊಗೊಂಡು ಹೋಗ್ಬೇಕಾಕೈತಿ. ನೀವು ಮುಂದೆ ಪ್ಯಾಂಗಾಂಗ್ ಸೈಡಿಂದ ಹೋಗೋದಕ್ಕೆ ಅಂತ ಅಂತಾರೆ. ಆ್ಯಂಡ್ ಆಫ್ಟರ್ ರೈಡಿಂಗ್ ಹಂಟರ್ ಆನ್ ಬ್ಯಾಡ್ ರೋಡ್ಸ್, ಹಿಮಾಲಯನ್ ಈಸ್ ಅ ಬ್ರೀಸ್. ಮಿರರ್ಸ್ ಏನೈತಿ ಇದ್ರೊಳಗೂ ಸ್ವಲ್ಪ ಅಳಗಾಡ್ತೈತಿ, ಬಟ್ ಇದ್ರೊಳಗೆ ಏನೈತಿ ಆಪ್ಷನ್ನ ಸ್ಯಾಡ್ಲಿಂಗ್ ಮಾಡ್ಬೋದು. ಭಾಳ ಬ್ಯಾಡ್ ರೋಡ್ ಬಂತಂದ್ರೆ ಸೀದಾ ಎದ್ದು ನಿಂತ ಹೊಂಟ್ಬಿಡುತ್ತೆ. ಆ್ಯಂಡ್ ಫೈನಲಿ ಟಾರ್ಮ್ಯಾಕ್ ಆ್ಯಂಡ್ ಫ್ರೆಶ್ ರೋಡ್ ಏನೈತಿ ಸ್ಟಾರ್ಟ್ ಆಗೈತಿ. ಇಲ್ಲಿಂದ ಹಿಂಗೆ ಹೋಗಿ ಮತ್ತು ಲೆಫ್ಟ್ ಹೊಡೋದು ಸ್ಟ್ರೇಟ್. ಅಲ್ಲಿ ಏನು ಗ್ರೀನ್ ಕಾಣತ್ತೆ ಎಂಡಿಗೆ, ಸ್ನೋನು ಇರ್ಬೋದು ಮೇ ಬಿ ಅಲ್ಲಿ ಕೆಳಗೆ, ಅಲ್ಲಿಗೆ ಹೋಗೋದೈತಿ ಈಗ ನಮ್ಗೆ. ಸಾಯಿ ಸ್ವಲ್ಪ ಈಗ ಪಿಕಪ್ ಹಿಡ್ಕೊಂಡ್ರೆ ಅವ್ನು ಮುಂದೆ ಕಳಿಸಿ ನಾ ಹಿಂದಿಂದ ಹೋಗ್ತೀನಿ. ಮೈಲೇಜ್ ಚಾಲಾದ ನೋಡ್ರಿಪ್ಪ, ಮತ್ತು 40, 41, ಒಮ್ಮೊಮ್ಮೆ 28 ಕೊಡ್ತೈತಿ, ಒಮ್ಮೊಮ್ಮೆ 43 ಕೊಡ್ತೈತಿ. ಬಟ್ 35, 36 ಅಂತೂ ಕೊಡೋದು. ನೀವು ಚೆನ್ನಾಗೆ ಏನಿದೆ ಥ್ರಾಟಲ್ ಮೇಲೆ ಇದನ್ನು ಮಾಡಿ ಹೊಡೆದ್ರೆ ಇವನ್ ಪರ್ಫಾರ್ಮೆನ್ಸ್ ಮಾಡ್ನಾಗ ಮುಂದೊಂದು ಯಾವುದೋ ಸಣ್ಣ ವಿಲೇಜ್ ಕಾಣತೈತಿ. ಐ ಹೋಪ್ ಸತ್ಯ, ಇಸ್ಮಾಯಿಲ್ ಮತ್ತು ಇನ್ನೊಬ್ಬರು ಬಿಜಾಪುರದವ್ರು ಅವರು ಅಲ್ಲಿ ನಿಂತಿದ್ರೆ ಚಲೋ ಆಗ್ತದೆ ಎಲ್ಲರೂ ಕೂಡಿ ಹೋಗಕ್ಕೆ. ಆ್ಯಂಡ್ ಮೈಲೇಜ್ ಹಿಂಗೆ ಡೌನ್ ದ ಹಿಲ್ಲ ಹಿಂಗೆ ಚಲೋ ಟಾರ್ಮ್ಯಾಕ್ ರೋಡ್ ಇದ್ದಿದ್ದಕ್ಕೆ 42, 44 ಮಟನೂ ಹೋಗ್ಬೋದು. ಅಲ್ಲಿ ಊರಿಗೆ ಮುಟ್ಟು ಮಟ್ಟ ನೋಡ್ತೇನೆ ಅಂತ ಎಷ್ಟು ಮುಟ್ಸಾಗ್ತದೆ. 42.6 ಆಲ್ರೆಡಿ. ವಿಲೇಜ್ ಎಂಡ್ ಆಗೋದಕ್ಕೆ ನಿಂತಾರೆ ನೋಡ್ರಿಪ್ಪ ಇಲ್ಲೆಲ್ಲರೂ. ಹಿಂಗೆ ಸ್ಲಾಂಟ್ ಆಗೈತಲ್ಲ, ಇಲ್ಲ ಈಗ ಎಪ್ಸಿರಲ್ಲ, ಹಂಗೆ ಎಪ್ಸಿ. ಒಳಗಿನ ಚಸ್ತಿ ಏನಾಗೈತಿ, ಸೀಟ್ ತೆಗಿ ನೋಡು, ತೆಗೆದು ನೋಡ್ಬಿಡು ಈಗ. ಸುದ್ದಾತ್ ನೋಡ್ರಿಪ್ಪ, ಸುದ್ದಾತ್. ಏ ನಕ್ಕೋಜಿ ಸಾಬಿದ, ನಕ್ಕೋಜಿ ಎಲ್ಲ ಹಚ್ಚುದು ಈಗ ಗಾಡಿ. ಕಾಮ್ ತಮಾಮ್. MK ಆಟೋದಾಗ ತೊಗೊಂಡಿದ್ದದ ಕ್ಯಾರಿಯರ್. ಯಾವ ಬ್ರ್ಯಾಂಡ್ ಐತಿ ಏನೈತಿ ನೋಡೋಣ ಅಂತ ನೋಡ್ರಿ. ಕ್ಯಾರಿಯರ್ ಏನು ಪ್ಲೇಟ್ ಬೋಲ್ಟ್ ಆಗಿರ್ತೈತಿ ಚೆಸ್ಸಿಗೆ, ಅದು ಕಟ್ಟಾಗೈತಿ. ಈಗ ಸೀಟ್ ತೆಗೆದು ಎಲ್ಲ ನೋಡಿದ ಮೇಲೆ ಗೊತ್ತಾಗೈತಿ. ಗಾಡಿ ಅಲ್ಲಿ ಅಷ್ಟು ದೂರ ನಿಲ್ಸ್ತಾರೆ, ಇದೇ ಸ್ಟೇಬಲ್ ಜಾಗ ಆಗಿದ್ದಿಲ್ಲ.
ಆಗೈತೆ ನೋಡಿಲ್ಲ ಇದು ಕಟ್ಟಾಗೈತೆ ನೋಡಿ ಚೆಸ್ಸಿ ಕಟ್ಟಾಗೈತಿ. ಎಸ್, ಎಲ್ಲ ಕಟ್ಟಾಗೈತೆ. ಇದು ಬೋಲ್ಟ್ ಲೂಸ್ ಐತಿ, ಈ ಬೋಲ್ಟ್ ಲೂಸ್ ಆಗೈತಿ. ಆ್ಯಂಡ್ ಚೆಸ್ಸಿಲ್ಲಿ ಗಿಲಿ ಏನು ಹೇಳಕ್ಕೆ ಬರೋಂಗಿಲ್ಲ. ಆ್ಯಕ್ಚುಲಿ ನಮ್ದು ತಪ್ಪಿತ್ತು, ಆಫ್ರೋಡ್ ಗಾಡಿನ ಅಲ್ಲ. ಆ್ಯಕ್ಚುಲಿ ನಾ ತಂದಿದ್ದು ನನ್ನ ತಪ್ಪು, ಅವ್ರಿಗೆ ಯಾಕೆ ಬ್ಲೇಮ್ ಮಾಡೋದು? ನೋಡ್ರಿ ನಮ್ಮ ಹುಡುಗರು ಇಷ್ಟು ಸತ್ಯವಾನ ಹುಡುಗರು ಅದಾರ. ನಿಯಾಮ್ ಅಂತೂ ದೂರ ಐತಿ, ಸಿಕ್ಕರೆ ವೆಲ್ಡಿಂಗ್ ಅಲ್ಲಿ ಸಿಗ್ಬೋದು. ಬಟ್ ವೆಲ್ಡಿಂಗ್ ಮಾಡಿಸಿದ್ರು ಅದೇನೈತಿ ಟೆಂಪ್ರವರಿನ, ಪ್ರಾಪರ್ ಏನು ಚೆಸ್ಸಿದ ಇದನ್ನ ಇರ್ತೈತಿ ಅದು ಇದನ್ನ ಆಗಂಗಿಲ್ಲ ಅಷ್ಟು ಸ್ಟ್ರೆಂತ್. ಸೊ ನೋಡೋಣ ಅಂತ ಯಾವ್ದು ವೆಲ್ಡಿಂಗ್ ಸಿಗ್ತಾ ವೆಲ್ಡಿಂಗ್ ಮಾಡಿಸಿ ಲಗೇಜ್ ಸ್ವಲ್ಪ ಆ ಕಡೆ ಕಡೆ ಮಾಡ್ಕೊಂಡು ಹೊಡ್ಯಾಕೆ ಬರ್ತೈತಿ. ನೋಡುವ ನೋಡ್ರಿ. ಇಲ್ಲೊಂದು ಸೀನ್ ಆಗಿದೆ ಗಾಯ್ಸ್. ನಾನು ಈ ಥರ ನಡ್ಕೊಂಡು ಬರ್ತಾ ಇದ್ದೆ ಗಾಯ್ಸ್. ಇವನ್ ಸ್ಟ್ಯಾಂಡು ಡಾಂಬರ್ ರೋಡಲ್ಲಿ ಕುಸಿದ್ಬಿಟ್ಟು ನಂದು ಮಣಕಾಲು ಹಚ್ಚಿ ಮಕ ಹಚ್ಚಿ ಬೀಳೋ ಥರ ಆಗಿದೆ ಗಾಯ್ಸ್. ಇದನ್ನ ನೋಡಿ ಗಾಯ್ಸ್, ಇವ್ದು ಲೈಟ್ ಬೆಂಡ್ ಆಗಿದೆ ಗಾಯ್ಸ್. ಮತ್ತೆ ಇದು ಪೂರ ಒಳಗಡೆ ಹೋಗಿತ್ತು ಗಾಯ್ಸ್. ಸೊ ಇದ ಪೂಗಾ ವ್ಯಾಲಿ, ಹಾಟ್ ಸ್ಪ್ರಿಂಗ್ಸ್ ಅದು ಎಲ್ಲ ಇಲ್ಲದಾವ. ಬಟ್ ನಮ್ಮ ಕುಟಾಗ ಒಂದು ದಿನಕ್ಕೆ ಒಂದೊಂದು ಥರದ ಕಾಂಡಾಗತ್ತವ. ಇವನ್ ಚೆಸ್ಸಿ ಮುರಿತ ನೋಡಕ್ಕೆ ನಿಂತಿದ್ವಿ. ಇಸ್ಮೇಲ್ ಗಾಡಿ ಟಾರ್ ರೋಡ್ನಾಗ ಇದನ್ನಾಗಿ ಮುರಿದು ನಾ ಬರಾತಿದ್ದೆ ಬಾಜು ಮಾಡ್ಕೊತ ಸುಮ್ಮನೆ ನನ್ನ ತೊಗೊಂಡು ಬಿತ್ತು. ಆ್ಯಂಡ್ ಇಲ್ಲಿ ಹಾಟ್ ಸ್ಪ್ರಿಂಗ್ಸ್ ನೋಡು ಪ್ಲ್ಯಾನೇ ಮಾಡ್ಕೊಂಡಿದ್ದೀವಿ ನಾವು. ಹಾಟ್ ಸ್ಪ್ರಿಂಗ್ಸ್ ಎಲ್ಲದಾವ ಕಾಣುವಲು. ಆ್ಯಂಡ್ ವೈಲ್ಡ್ ಹಾರ್ಸಸ್ ಇಲ್ಲಿ ಭಾಳ ಕಾಣ್ತಾವ ಅಂತ ಹೇಳಿದ್ರು ಪೂಗಾ ವ್ಯಾಲಿ ಸೈಡ್. ಈಗ ನಿಯಾಮ್ ಅಂತಂದು ಊರೈತಿ, ಸಿಕ್ಕರೆ ಲಾಸ್ಟ್ ಪೆಟ್ರೋಲ್ ಅಲ್ಲೇ ಸಿಗ್ತೈತಿ. ಆ್ಯಂಡ್ ವೆಲ್ಡಿಂಗ್ ಮಾಡೋಕೆ ಮೇಸ್ತ್ರಿನೂ ಅಲ್ಲೇ ಸಿಗ್ಬೋದಂತ. ಸೊ ಪಟ್ಟನ ಅಲ್ಲಿ ಹೋಗಿ ಅದು ಕೆಲಸ ಮುಗಿಸ್ಕೊಂಡು ಊಟ ಮಾಡಿಬಿಡೋಣ. ಟೈಮ್ ಯಾಕಂದ್ರೆ 1:51 ಇಲ್ಲೇ ಆಗೈತಿ. ಹನ್ಲೆ ಮಠ ಹೋಗೋ ಮಠ ಏನೈತಿ ನಮಗೆ ಕಾಯ್ಕೊಂತ ಬರೋಕ್ಕಾಗಲ್ಲ ಊಟದ. ಮತ್ತು ಚಾಲು ಆಗ್ತೈತಿ. ಭಾಳ ಬ್ಯೂಟಿಫುಲ್ ಐತಿ ಪೂಗಾ ವ್ಯಾಲಿ. ಭಾಳಷ್ಟು ಕುರಿಗಳು ಅದಾವ. ನಿನ್ನೇನು ಅಲ್ಲಿ ಆಫ್ ರೋಡ್ ಹತ್ತದಿದ್ದ ಸಾಯಿ ಅವಾಗ ಬಿದ್ದ. ಅಲ್ಲಿ ಬಿದ್ದಾಗ ಏನೈತಿ ಚೆಸ್ಸಿ ಐ ಥಿಂಕ್ ಕ್ರ್ಯಾಕ್ ಆಗೈತೆ. ಆ್ಯಂಡ್ ಆಫ್ ರೋಡ್ ಏನು ಅದಾದ್ಮೇಲೆ ಮಾಡಿದ್ವಿ, ಮುಂದೆ ರೋಡ್ ಪೂರ ಕೆಟ್ಟಿದ್ದೈತೆ. ಅಲ್ಲಿಗೆ ಬರೋ ಮಠ ಅಂದರೆ ಪೂರಾ ಚೆಸ್ಸಿದ ವಾಟ್ ಲಗ್ಗಯ. ಇಲ್ಲೇ ಟೆಂಪ್ರೇಚರ್ ಜಾಸ್ತಿ ಐತಿ. ಬಟ್ ಆ ಸ್ನೋ ಏನೈತಿ ಇಲ್ಲೇ ಬಾಜುನ ಕಾಣೋದಂದ್ರೆ ಇದಕ್ಕೆ ಬರೋಬ್ಬರಿ ಕೆಲಸ ಮಾಡೋಲ್ದ. ಸ್ನೋ ಏನೈತಿ ಮೆಲ್ಟು ಆಗೋದಿಲ್ಲ, ಹೆಂಗಿತ್ತು ಹಂಗೆ ಫ್ರೋಝನ್ ಐತಿ ಸ್ನೋ. ಇಲ್ಲೇನು ಅಡ್ಡಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಕಡೆ 3-4 ಡಿಗ್ರಿ. ಮಧ್ಯಾಹ್ನದಾಗ ಹಿಂಗೆ ಕ್ಲೌಡೆಡ್ ಟೈಮ್ನಾಗ ಇದ್ದೇ ಇರ್ತೈತಿ. ಬಿಸಿಲಿತ್ತಂದ್ರೆ ಒಂದು 12-11 ಭಾಳ ಅಂದ್ರೆ ಅಷ್ಟು ಟೆಂಪ್ರೇಚರ್. ಅದು ಹೆಂಗೆ ಥಂಡಿ ತಡ್ಕೊಳತ್ತೀವೋ ನಮ್ಗೆ ಗೊತ್ತು. ಸೋಮೂರೂರಿ ಏನೈತಿ ಇನ್ನು ಕ್ರಾಸ್ ಮಾಡತ್ತೀವಿ ಈಗ ಸದ್ಯ. ನಂದು ಹಿಂದಿನ ಟೈರಿಂದ ಸ್ವಲ್ಪ ಒನ್ ಟೈಪ್ ಏನು ಹೈವೇ ಮ್ಯಾಗ ಹೊಂಟಾಗ ಒನ್ ಟೈಪ್ ಬಸ್ಸಿನ ಸೌಂಡ್ ಬರ್ತೈತಿ, ಆ ಟೈಪ್ ಬರತೈತಿ. ಸೊ ಇಸ್ಮೇಲಿಗೆ ನಿಲ್ಲಿಸ್ಕೊಂಡು ನಾನು ನಿಂತು ಒಂದು ಸತಿ ಟೈರ್ ಚೆಕ್ ಮಾಡ್ಕೊಂಡ್ಬಿಡ್ತೇನೆ. ಇಫ್ ದರ್ ಇಸ್ ಎನಿ ಪಂಚರ್ ಮತ್ತು ಹವಾ ಹಾಕೊಳ್ಳೋದು ಏನೈತಿ ಟೈಮು ಅದು ಭಾಳ ಕಡಿಮೆ ಆಗ್ತೈತಿ. ಸೊ ಇಸ್ಮೇಲೆ ಹೇಳತ್ತಾನೆ ನಂದು ಏನು ಬಟನ್ ಟೈರ್ ಇರ್ತಾವೆ ಇವು ಆಫ್ ರೋಡ್ ಬೈಕಿನು, ಇದಕ್ಕೆ ಸ್ವಲ್ಪ ಒಂದೊಂದು ಹಂಗೆ ಬಸ್ಸಿಂಗ್ ಸೌಂಡ್ ಬರ್ತೈತಂತ. ನೀವು ಈಗೇನು ನಿಯಾಮ್ ಸಿಟಿ ಹೊಂಟೀವಿ ಅಲ್ಲಿ ನಿಂತ ಚೆಕ್ ಮಾಡ್ಬಿಡುತ್ತೆ. ಅಲ್ಲಿ ಮಟ್ಟ ಹಂಗೇನು ಪಂಚರ್ ಇದ್ರು ಏನು ಪ್ರಾಬ್ಲಮ್ ಆಗಿಲ್ಲ, ಹೋಗೇ ಬಿಡೋಣ ಅಂತ ಹೇಳ್ದಾನ. 46 ಮೈಲೇಜ್ ತೊಗೊಂಡು ಬಂದೀನಿ 47ಕ್ಕೆ. ಸಾಯಿ ಏನು ಸುಮ್ಮನೆ 60-65 70 ಸುಮ್ಮನೆ ಹೊಂಟೇನಿ. ನಂದು ಗಾಡಿ 47.1 ಆತು. ಮತ್ತೆ ಹೊಳ್ಳಿ ನಂದು ಎಷ್ಟು ಕೊಡೋದು ಅಂತ ಸಾಯಿದಂತೂ 50 ಮೇಲೆ ಕೊಡತೈತೆ ಥಂಡ್ರ. ಅದ್ರ ಮೈಲೇಜ್ ಚಲೋ ಐತಿ. ಟಾರ್ಕ್ ಆ್ಯಂಡ್ ಪವರ್ ಇದು ಕಮ್ಮಿ ಐತಿ, ಬಟ್ ಮೈಲೇಜ್ ಚಲೋ ಐತಿ. ಇದ್ರೊಳಗೆ ಇಷ್ಟು ಪವರ್ ಇಟ್ಕೊಂಡು ಹಿಂಗೆ ಕಮ್ಮಿ ಪವರ್ ಯೂಸ್ ಮಾಡಿದ್ರೆ ಮೈಲೇಜ್ ಇಂಥ ಚಲೋ ಸಿಗ್ತದ್ರೆ ಭಾಳ ಚಲೋ ರೀಪ. 47.2 47.8 ಫೈನಲಿ. ಹಾಂ, ಇಷ್ಟು ಮೈಲೇಜ್ ಐ ಚಾಲೆಂಜ್. ಓಕೆ, ನಿಮ್ಮದು ಯಾರು ನೋಡತ್ತೀರಿ ಅವ್ರ ಕಡೆ ಹಿಮಾಲಯನ್ 450 ಐತಿ. ಆ್ಯಂಡ್ ನೀವು ಟ್ರೈ ಮಾಡಿರಿ. ಜಸ್ಟ್ 10 ಕಿಲೋಮೀಟ್ರ್ ರೈಡ್ ಹೋಗಿ ಟ್ರಿಪ್ 0 ಮಾಡಿ ಸ್ಟಾರ್ಟ್ ಮಾಡಿ ಹೊಡ್ಯಾಕ. ಇಷ್ಟು ಮೈಲೇಜ್ ನೀವು ತೆಗೆದು ತೋರಿಸ್ಬಿಟ್ರಿಪ್ಪ ಗಾಡಿ ಒಳಗೆ. ನೀರಿನ ಕಲರ್ ನೋಡ್ರಿಪ್ಪ, ಮಸ್ತ್ ಪಿಸ್ತಾ ಕಲರ್. ಹಿಂದೇನು ಗ್ರಾಸ್ ಐತಿ, ಗ್ರಾಸ್ಗಿಂತ ಲೈಟ್ ಪಿಸ್ತಾ ಕಲರ್ ನೀರು. ಆ್ಯಂಡ್ ಮುಂದೆ ವೈಟ್ ಕ್ಲೌಡ್ಸ್ ಆ್ಯಂಡ್ ಬ್ಲೂ ಸ್ಕೈ, ಮೌಂಟೇನ್ ಕಲರ್ಸ್, ಶೇಡ್ಸ್.
ಆ್ಯಂಡ್ ಶ್ಯಾಡೋಸ್ ರಿಯಲಿ ಬ್ಯೂಟಿಫುಲ್. ಬನ್ನಿ ಗಾಯ್ಸ್, ನಾವು ಚಿಲ್ಲಿ ಚಿಕನ್ ತಿನ್ನೋಣ ಗಾಯ್ಸ್. ನೋಡಿ ಚಿಲ್ಲಿನೇ ಇದೆ ಅಥವಾ ಏನಿದೆ ಗೊತ್ತಾ ಇಲ್ಲ ಗಾಯ್ಸ್. ಬೆಳ್ಳುಳ್ಳಿ ಕಬಾಬ್, ಇದು ನಾವು ಚಿಕನ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿಪ್ಪ, ನಮಗೇನು ಹೋಗ್ಲಿಲ್ಲ, ಅರ್ಧಕ್ಕೆ ಬಿಟ್ವಿ. ಇವರು ಯಾವ್ದು ಚಿಕನ್ ರೈಸ್ ಪ್ಲೇಟ್, ಚಿಕನ್ ರೈಸ್ ಪ್ಲೇಟ್ ಆರ್ಡರ್ ಮಾಡಿದ್ರೆ. ಇವ್ರದ್ದು ಚಿಕನ್ ರೈಸ್ ಪ್ಲೇಟ್ ಅನ್ನ ಸಾರು ಟೈಪ್ ಮಸ್ತ್ ಅಂತೇನೆ. ಇವ್ರು ತಿಂದು ಪೂರಾ ಸರ್ಚ್ ಮಾಡ್ಬಿಟ್ರೆ ಅದನ್ನ. ಈಗ ಫ್ರೈಡ್ ರೈಸ್ ಹೋಗಲ್ತು, ಅಲ್ಲಿ ಏನು ಹೋಗಲ್ತು, ಅದ್ರ ಸಂಬಂಧ ಕಾಯ್ತಿದ್ರೆ ಇಲ್ಲಿ ನೋಡಿ ಗಾಯ್ಸ್ ಅಂತೇಳಿ ಚಾಲು ಮಾಡ್ಬಿಟ್ಟಾರ. ಹೆಂಗಾಯ್ತು ನೋಡಿ ಗಾಯ್ಸ್ ಅಂತ ತಿನ್ನಿ ಗಾಯ್ಸ್ ಅಂತ ಹೇಳೋಲ್ಲಿ ಅವ ಬೋನ್ಲೆಸ್ ಪೀಸ್ ಹುಡುಕೋದ್ರ ಬಿಜಿ ಸಿಕ್ತು. ಕನ್ನಡ ಮಾತ್ಬಿಟ್ಟ. तोबा 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 थारा मूड खराब कर दिया. ಟೈಮ್ ಆಗೈತಿ 5:30 ಆ್ಯಂಡ್ ಈ ಒಂದು ಗಾಡಿ ಚಸ್ಸಿ ವೆಲ್ಡಿಂಗ್ ಮಾಡಿಸ್ಕೊಂಡು ಆರ್ಮಿ ಟ್ರಕ್ಕಿಂಗ್ ಕೆಲಸ ಮುಗಿದ್ಮೇಲೆ ಬಂದಾನ. ಒಬ್ಬರ ಬಾಗಲಕೋಟದವ್ರು ಆರ್ಮಿ ಆಫೀಸರ್ ಸಿಕ್ಕಿದ್ರು. ಆಫೀಸರ್ ಅನ್ಕೊಂಡು ಜವಾನ. ಅವ್ರಿಗೆ ಬೆಟ್ಟಾಗಿ ಮಾತಾಡಿ ಭಾಳ ಚಲೋ ಅನಿಸ್ತು. ಇಬ್ಬರು ಒಂದು ಫೋಟೋ ತೊಗೊಂಡ್ವಿ. ವೀಡಿಯೋ ಮಾಡಬೇಡ ಅಂತಂದ್ರೆ ಓಕೆ ಅಂಥೇಳಿ ಇಲ್ಲಿಂದ ಈಗ ಅವ್ರಿಗೆ ಬೆಟ್ಟಾಗಿ ಅವ್ರ ಕೆಲಸ ಅಂತಂದು ಹೋದ್ರೆ ಇಲ್ಲಿಂದ 86 ಕಿಲೋಮೀಟರ್ಸ್, 2 hours 12 minutes ತೋರಿಸೋದೈತಿ. ಎಷ್ಟು ಜಲ್ದಿ ಕವರ್ ಮಾಡ್ತೀವಿ ನೋಡೋಣ ಅಂತ. 7:45 ಮಟ್ಟ ಅಲ್ಲಿ ಮುಟ್ಬೇಕು ನಾವು. ಆದಾಗ ಎಂಡಿಗೆ ಒಂದು ಇದನ್ನೈತಿ ಪೆಟ್ರೋಲ್ ಪಂಪ್, ಫ್ಯೂಲ್ ಅಪ್ ಮಾಡಿಸ್ಕೊಂಡೇ ಬಿಟ್ಬಿಡೋಣ ಅಂತ. ಇಲ್ಲಿ ಹೆವಿ ಹಾಕೈತೆ ನನಗೆ, ಅದಕ್ಕೆ ಹೇಳ್ತೇನೆ ನಾನು. ಇಲ್ಲಿ 2 ಹಾಕ್ಸೋಣ, ಇಲ್ಲಿ 5 ಹಾಕ್ಸ್ತೇನೆ. ಹಾಂ, ಇಲ್ಲಿ 10 ಲೀಟ್ರ್ ಲೆಕ್ಕಕ್ಕೆ ಬಂದುಬಿಡ್ತೈತಿ ಶುದ್ಧ. ಹಾಂ, ಅದ್ರಾಗ ನೀನು ಫುಲ್ ಮಾಡಿಸ್ಬಿಡು ಅನ್ಸತಿ, ನಡೀತೈತಿ. दीदी इसमें ना 5 डालना, इसमें 2 और उसका कितना होता है वो गाड़ी फुल करने का. गाड़ी तो ಇಲ್ಲೇ ನ್ಯೂಮಾದಾಗ ಲಾಸ್ಟ್ ಪೆಟ್ರೋಲ್ ಪಂಪ್ ಐತಿ. ಇಫ್ ಯು ಆರ್ ಗೋಯಿಂಗ್ ಟು ಉಮ್ಲಿಂಗ್ಲಾ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತು ಟ್ಯಾಂಕ್ನು ಐತಿ ಸ್ವಲ್ಪ ಫುಲ್ ಮಾಡಿಸ್ಕೊಂಡು ಸೈದ 2.5 ಲೀಟ್ರ್ ಅಷ್ಟೇ ಹೋಗ್ತಾ ಒಂದು. ಇಲ್ಲಿಂದ ಈಗ ಒಂದು ನೀರಿನ ಬಾಟ್ಲಿ ತೊಗೊಳೋಣ. ನೀರು ಒಟ್ಟ ಇಲ್ಲ ನಮ್ಮ ಕಡೆ, ಗಂಟ್ಲ ಒಣಗಾತದ ಪೂರ. ಏನು ಕ್ಯೂಟ್ ಅದಾವೆ ನೋಡು ನಾಯಿ ಮರಿ. ನೀವು ಹಿಡಿದು ತೊಗೊಂಡು ಹೋಗ್ಬಿಡ್ಲೇನ ಅನ್ನಂಗೆ ಇತ್ತಂದ್ರೆ ಎತ್ಕೊಂಡು ಹೋಗ್ಬಿಡ್ತಿದ್ದೆ, ಬಟ್ ಆಗಂಗಿಲ್ಲ. ಲಾಸ್ಟ್ ಟೈಮ್ ಸೌಜನ್ಯಾಗೂ ಕರ್ಕೊಂಬಂದಾಗ ಏನೈತಿ ಇತ್ತು ಪ್ಲ್ಯಾನ್, ಬಟ್ ಅದು ಕಾಶ್ಮೀರ ಎಂಟ್ರ್ ಆಗೋಬೇಕಾದ್ರೆ ಸಿಕ್ಕಿತ್ತು. ಇನ್ನೂ ಲದಾಖ್ ಏನೂ ಮುಗಿಸಿದ್ದೆ ಅಲ್ಲ. ನಮ್ಗೆ ಗಾಡಿ ಮೇಲೆ ಕುಂದ್ರದು 10 ಇಳಿದು ರಗಡಾಗಿತ್ತು ಅವಾಗ. ಇಬ್ಬಿಬ್ಬರು ಮಂದಿ ಅಲ್ಲೇನು ನಾವು ಪೆಟ್ರೋಲ್ ಪಂಪ್ನಾಗ ಪೆಟ್ರೋಲ್ ಹಾಕ್ಸಿದ್ವಿ. ಅದು ಹೈಯೆಸ್ಟ್ ಇಂಡಿಯನ್ ಆಯಿಲಿಂದ ಏನೈತಿ ರಿಟೇಲ್ ಪೆಟ್ರೋಲ್ ಪಂಪ್, ನಾಟ್ ಲೈಕ್ ಆರ್ಮಿದಾದಿದಲ್ಲ, ರಿಟೇಲ್ ಪೆಟ್ರೋಲ್ ಹೈಯೆಸ್ಟ್ ಆಲ್ಟಿಟ್ಯೂಡ್ನಾಗ ಇರುತ್ತೆ. 13,600 ಚಿಲ್ಲರೆ ಆಲ್ಟಿಟ್ಯೂಡಿಗೆ ಐತೆ ಅದು. ಅಲ್ಲೆಲ್ಲಿ ನಿಂತಿದ್ವಿ ಅಲ್ಲೇ. ಆ್ಯಂಡ್ ಇದೇನು ಆಜು ಬಾಜು ಗ್ರೀನ್ರಿ ಇಲ್ಲೇ ಕಾಣತೈತಿ ನಿಮಗೆ ಈ ಏರಿಯಾದಾಗ ನ್ಯಾಮ ಮುಂದೆ. ಇಲ್ಲಿ ಟ್ಯಾಂಕ್ ಟೆಸ್ಟಿಂಗ್ ಏನೋ ಮಾಡ್ತಿರ್ಬೋದು. ನಾನು ಬಂದುಬಿಟ್ಟು 4-5 ಟ್ಯಾಂಕ್ ಕ್ರಾಸಿಂಗ್ ಅಂತೇಳಿ ಬೋರ್ಡ್ ನೋಡಿದೆ, ಬಟ್ ಅದನ್ನ ಯಾವುದು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇಂಡಿಯನ್ ಆರ್ಮಿ ಆ್ಯಂಡ್ ಇಂಡಿಯಾದ ಸೆಕ್ಯೂರಿಟಿ ಫಸ್ಟ್. ಜಸ್ಟ್ ಅದು ಗೋಪ್ರದ ವಿಡಿಯೋ ನಿರ್ಲೇನ ಪಟ ಇಳ್ದವನ ಎಂಡ್ಯೂರೋ ಬ್ಯಾಟ್ರಿ ಇರುತ್ತೆ, ಅದನ್ನು ಸಂಜಿಗೆ ಅಂತ ಇಟ್ಟಿದ್ದನ್ನು ಚಾರ್ಜ್ ಮಾಡಿ ಅದನ್ನು ಹಾಕ್ಕೊಂಡೇನಿ. ಆ್ಯಂಡ್ ಇನ್ನೂ ಉಳಿದೀಗ 55 ಕಿಲೋಮೀಟರ್ಸ್ ಆ್ಯಂಡ್ 1 hour 30 minutes ತೋರಿಸೋದೈತಿ. ಸಾಯಿಗೆ ಮುಂದೆ ಒಂದು ಹೇಳಿ ಅವ ಮುಂದೆ ಹೋಗ್ಯಾನ. ಇನ್ನೂ ಸ್ವಲ್ಪ ಚಸ್ತಿದ ಇದ್ರೊಳಗೆ ಏನೈತಿ ಗಾಡಿ ಸ್ಲೋನ ಹೊಡ್ಯಾತಾನ, ಡಡ್ಕಿ ಅದು ನೋಡಿ. ಇನ್ನು ಸಂಸ್ಕಾರ ಮಾಡೋದೈತೆ ನಮಗೆ. ಅಲ್ಲಿ ಏನಾರ ಆತಂದ್ರೆ ಮತ್ತು ಶಿವ ಗಾಡಿ ತರಿಸೋದಾಗೈತೆ. ನಾವು ನೋಡೋಣ. 13,861 ಫೀಟಿಗೆ ITBP ಚೆಕ್ ಪೋಸ್ಟ್ ಲೋಮಾದ ಐತಿ. ಆ್ಯಂಡ್ ಇಲ್ಲಿಂದ ಎಂಟ್ರಿ ಮಾಡಿಸಿ ನಮ್ದು ಏನು ಪರ್ಮಿಟ್ ಇರತ್ತೆ ಅದನ್ನ ತೊಗೊಂಡು ಹೊಂಟೇವಿ ಈಗ ನಾವು. ಆ್ಯಂಡ್ ತಮಿಳ್ನಾಡುದ ಆಫೀಸರ್ ಇದ್ರ ಸರ್, ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಜೈನ್ ಸರ್, ಇಲ್ಲಿಂದ ಉಸುಕು ಚಾಲು ನೋಡ್ರಿಪ್ಪ. ಈಗ ಇದಕ್ಕೆ ಸ್ಪೀಡ್ ಕಟ್ ಆಗ್ಬೋದು ಮುಂದೆ, ನೋಡೋಣ ಅಂತ. ಈ ಜಾಗ ನೋಡ್ರಿಪ್ಪ, ಏನು ಬ್ಯೂಟಿಫುಲ್ ಐತಿ. ಉಸುಕು ಐತಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಕ್ ಪ್ಲಾಂಟೇಶನ್.
ಸಣ್ಣದೊಂದು ನದಿ ಹರಿಯತೈತಿ, ಭಾಳ ಸೂಕ್ಷ್ಮ ಅಂಥ ಬರೀ ಏನು ಭಾಳ ಇದನ್ನು ಆಗೋರಂಗಿಲ್ಲ. ಬೈಕರ್ಸ್ ಕಂಟಿನ್ಯೂ ಬಂದೇ ಬರತ್ತಾರ. ಬೆಂಗಳೂರು ಈಗ ಹೋಗಿದ್ದ ಗಾಡಿ ಬೆಂಗಳೂರಿಂದ. ಆ್ಯಂಡ್ ವೆನ್ ನೀವು ಯಾವಾಗ ಒಂದು ಆರ್ಮಿ ಆಫೀಸರ್ಗೆ ನೋಡ್ತೀರಿ, ಸಲ್ಯೂಟ್ ಮಾಡಿದ್ರೆ ನಿಮಗೆ ಏನು ಫೀಲಿಂಗ್ ಬರ್ತೈತಿ? ನಾನು ಮುಂಜಾನೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಈ ರೋಡ್ ತುಂಬ ಆರ್ಮಿ ಇದನ್ನು ಟ್ರಕ್ಸ್ ಜವಾನ್ಸ್ ಏನೈತಿ ವಾಕಿಂಗ್ ಮಾಡ್ತಿರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ, ತಮ್ಮ ವಾರ್ ಮಾಡ್ತಿರ್ತಾರೆ. ಯಾವುದೋ ಇಂಥ ಸಿಚುವೇಶನ್ ಬಂದರೂ ಅದಕ್ಕೆ ರೆಡಿ ಇರ್ತಿರ್ತಾರೆ. ಸೊ ಅವ್ರಿಗೆ ಸಲ್ಯೂಟ್ ಮಾಡಿದಾಗೊಮ್ಮೆ ಆ ಫೀಲಿಂಗ್ ಮುಂಜಾನೆ ಅಂತ ನನಗೇನೈತಿ ಓವರ್ ಆಗ್ಬಿಡೈತಿ ಫೀಲಿಂಗ್. ಬಟ್ ಸ್ಟಿಲ್ ನಾ ಏನೈತಿ ಅದನ್ನು ನಿಲ್ಸಾತಿಲ್ಲ ಕೆಲಸ. ಎಲ್ಲಿ ಕಾಣ್ತಾರೆ ಅಲ್ಲಿ ಸಲ್ಯೂಟ್ ಮಾಡ್ತೇನೆ. ಆ್ಯಂಡ್ ಅವ್ರದ್ದು ವಿಡಿಯೋ ನಾನು ಶೂಟ್ ಮಾಡೋಕತ್ತಿಲ್ಲ. ಈಗ ನಾನು ಸಾಯಿ ಒಂದು ಇದು ಮಾಡತ್ತೀವಿ 5 ಕಿಲೋಮೀಟರ್ಸ್. ಈಗ ಅವ್ನು ನನಗಿಂತ 1 ಕಿಲೋಮೀಟ್ರ್ ದೂರ ಹೋದ್ನಿ ಈಗ ಆಲ್ರೆಡಿ ನಿಂತ ಆಗಲೇ ಅಲ್ಲೇ. ಸೊ 1 to 5 ಕಿಲೋಮೀಟರ್ಸ್ ನಡಕ್ಕೆ ಯಾವ ಚಲೋ ಲೊಕೇಶನ್ ಅನ್ಸತಿ ಅಲ್ಲಿ ನಿಲ್ಲೋದ ನಿಂತ ಅವ್ನ ವಿಡಿಯೋ ನಾ ಮಾಡ್ತೇನೆ, ನನ್ನ ವಿಡಿಯೋ ಅವ ಮಾಡ್ತಾನೆ. ಆ್ಯಂಡ್ ಆಮೇಲೆ ಏನೈತಿ ಏರ್ ಡ್ರಾಪ್ ಮಾಡ್ಕೊಂಡ್ಬಿಡೋದು ಅವನು. ಇವೆಲ್ಲ ಶಾರ್ಟ್ಸ್ ಇರೋದವಲ್ಲ, ನೀವು ಇನ್ಸ್ಟಾಗ್ರಾಮ್ನಾಗ ನೋಡ್ಬೇಕಂದ್ರೆ ಇಲ್ಲಿ ಲಿಂಕ್ ಬರ್ತೈತಿ, ಫಾಲೋ ಮಾಡಿರಿ. ಆ್ಯಂಡ್ ಸಾಯಿದು ಏನೈತಿ ಇಲ್ಲಿ ಲಿಂಕ್ ಕೊಡ್ತೇನೆ, ಅವನದು ಇದನ್ನು ಏನೈತಿ ಇಲ್ಲಿ ಫಾಲೋ ಮಾಡಿರಿ. ಔಟ್ ಆಫ್ ನೋವೇರ್ ಇಲ್ಲಿಂದ ಸುಸ್ಸು ಬ್ರೇಕ್ ತೊಗೊಂಡು ಸನ್ಸೆಟ್ ಆಗತ್ತಿತ್ತು, ಒಂದು 4 ಫೋಟೋ ಹೊಡ್ಕೊಂಡು ಈಗ ಮ್ಯಾಲೆ ಹತ್ತಿ ಇದೇ ತ್ರಾಸಾಗಿತ್ತಪ್ಪ. ಹಿಂದಿನ ಪೆಟ್ರೋಲ್ ಕ್ಯಾನ್ ಏನದಾವ ಹತ್ತುದ್ದು ಇಳಿಯೋದು ಇದೇ ತ್ರಾಸಾಗತ್ತೈತಿ. ಸ್ವಲ್ಪ ಗಾಡಿ ಮೇಲೆ ಹತ್ತಿದ್ರೆ ವಸೂಲು ನೋಡ್ರಿ ಹೆಂಗಾಗೈತಿ. ಹನ್ಲೆ ಬ್ಲ್ಯಾಕ್ ಹಿಮಾಲಯನ್ ತೊಗೊಂಡು ಹನ್ಲೇದಾಗ ಎಂಟ್ರ್ ಆಗತ್ತೀವಿ. ನೋಮ್ಯಾಡ್ ಹೋಮ್ ಸ್ಟೇ ಅಂತ ಐತಿ, ಅಲ್ಲಿ ಸತ್ಯನ ಗಾಡಿ ನಿಂತಿತ್ತು. ಈಗ ಇಲ್ಲಿ ಇದೇ ರೋಡ್ ಒಳಗೆ ಹುಡ್ಕ್ಯಾಡಕತ್ತೀವಿ. ಇಲ್ಲೆಲ್ಲೂ ಇಲ್ಲ ಅಂದರೆ ಅದ ಕಾರ್ನರಿಗೆ ಆ ಕಡೆ ಎಲ್ಲರೂ ಅದನ್ನ ಆಮೇಲೆ ಚೆಕ್ ಮಾಡೋಣ ಅಂತ. ಅಲ್ಲಿ ಮುಂದೊಂದು 2 ಸ್ಟೇ ಅದಾವೆ, ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ. 20 minutes later. ಸೊ ಬಂದು ಮುಟ್ಟೇವಿ. ಇಲ್ಲೇ ಆ ಕಡೆ ಕತ್ತಲಾಗ ಇಸ್ಮೇಲೆ ಗಾಡಿ ಇಟ್ಟಿದ್ರೆ ನಮಗೆ ಗೊತ್ತಾಗ್ಲಿ ಅಂತೇಳಿ ಏನೇನೇನು ಮಾಡಿ ಒಟ್ಟು ಬಂದು ಮುಟ್ಟೇವಿ. ಟೈಮ್ ಆಗೈತಿ 8:25. ಈಗ ಲಗೇಜ್ ಯಾರು ಸರ್ ಇಳಿಸ್ಲಿ, ಒಬ್ಬ ಕರ್ಕೊಂಡು ಏನೈತಿ ಹೋಗಿ ಇವಂದು ಗಾಡಿ ಸತ್ಯನ ಗಾಡಿ ತೊಗೊಂಡ್ಬಿಡ್ತೀವಿ. ನೋಡ್ರಿಪ್ಪ ಜಸ್ಟ್ ರೂಮಿಗೆ ಬಂದೇವಿ. ಎಲ್ಲ ಆಗ್ಲಿ ಒಂದು ಹರಡದ ಇನ್ನೊಂದು ಏನು ಕಪಲ್ ಇತ್ತು ಮತ್ತು ನಮ್ಮ ಇಸ್ಮೇಲ್ ಬೇಬಿ ನೋಡ್ರಿ ಗಾಯ್ಸ್, ಅವ ಹೋಗಿ ಬೇರೆ ಒಂದು ರೂಮ್ ಇದ್ ಮಾಡ್ಯಾನ. ಅದೆಲ್ಲ ಸೈಡ್ಗೆ ಇರ್ಲಿ. ನಾನು ಸಾಯಿ ಹೋಗಿ ಹೇಗಿದ್ದು ಗೇರ್ದಪ್ಪ ಇದು ತಣ್ಣೆ ಇರ್ತಂಗಿಲ್ಲ ಅಂತೇಳಿ ಸತ್ಯನ್ ಬೈಕ್ ಏನ್ ಪಾರ್ಕ್ ಇತ್ತು ಅಂತ ತೊಗೊಂಬರಕಂತ ಹೋಗಿದ್ವಿ. ಅಲ್ಲಿ ಮಟ್ಟ ನನ್ನ ಗಾಡಿ ತಗೊಂಡು ಹೋದಿ ಸೀದಾ ಹೊಳೆ ಬರ್ಬೇಕಾದ್ರೆ ನಾ ಸತ್ಯನ್ ಗಾಡಿ ತಗೊಂಡೆ. ಅಂಡ್ ಇವ ಏನೈತಿ ನನ್ನ ಗಾಡಿ ತಗೊಂಡು ಬಹುಮನ್ ಬಂದ. ಗಾಡಿ ಗಡು ಪರ್ಸಿ ಕಲ್ ಸೀಟ್ ಹೆಂಗ್ ಮಾಡತ್ತೀರಿ ಸರ್ ಗಾಡಿ ನೀವು ಹೆಂಗ್ ಮಾಡಕತ್ತೀರಿ? ಹಾರ್ಡ್ ವರ್ಕ್ ಅಲ್ಲ, ಸ್ಟೀಲ್ ಬಮ್ ಅಂತ ಅನ್ನಂದ. ನನಗೆ ಅಲ್ಲಿಂದ ಬರೋ ಮಟ ನಕ್ಕೊಂತ ಹಿಂಗ್ ಬಂದೇನಿ. ಚಿಚಿ 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 ಚಿಚಿ. ಇಲ್ಲಿ ನೋಡಿ ಗಾಯ್ಸ್, ಮಾಸ್ಟರ್ ಶೆಫ್ ಕುಕ್ 2 ಜನ, ಒಬ್ನು ಮೇಸ್ತ್ರಿ ಕಮ್ ವೆಜಿಟೇಬಲ್ ಕಟ್ರು. ಚೆನ್ನಾಗಿ ಉಳ್ಳಾಗಡ್ಡಿ, ಟಮಾಟಿ ಅಂಡ್ ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹೆಚ್ಚಿದ್ದಾರೆ. ನನಗೆ ಹೇಳಿದ್ರೆ ನಾನು ಇನ್ನೂ ಚೆನ್ನಾಗಿ ಹೆಚ್ಚಿದ್ದೆ. ಬಟ್ ಇವ್ರೇನಿದೆ ಫಸ್ಟಿಗೆ ಬಂದು ಕಾರ್ಯಾತ್ಮಕವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇನ್ನು ಮುಂದೆ ನಾವೇನು ಹೇಳೋಕ್ಕಾಗೋದಿಲ್ಲ. ಓ ಮೈ ಗಾಡ್, ಹುಬ್ಬಳ್ಳಿ ಬ್ಯಾಳಿ ಸಾರು ಅಂಡ್ ದಾಲ್ ಇಸ್ ರೆಡಿ ಮ್ಯಾನ್. ಓ ಗಾಡ್. ಬಿಸಿನೀರಿಗೆ ಹೊಡೆದಾಟ ನಡೆದೈತಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಚೆಕ್ಔಟ್ ಮಾಡೋಣ. ಈಗ ಏನೈತಿ, ಒಂದು ಬಕೆಟ್ ಬಿಸಿನೀರು ಸಿಗತ್ತ ಒಂದು 10 ನಿಮಿಷದಾಗ. ಪಟ ಏನೈತಿ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂತ. ಆ್ಯಂಡ್ ಬಿಸಿನೀರು ಬಂತ ಜಳಕ ಮಾಡ್ಬೇಕು. ಈಗ 2 ದಿನ ಜಳಕ ಮಾಡಿ ಕರೆಂಟ್ ಕಂಡ ಚಂದಂಗ. ಕರೆಂಟಿನ ಪ್ಲಗ್ನೂ ಸಿಕ್ಕಿದ್ದಿಲ್ಲ ಲಾಸ್ಟ್ ರೂಮ್ನಾಗ. ಈಗ ಇನ್ನು ಹೇಳ್ಕೊತ ಇಲ್ಲೇ ಮುಗಿಸೋಣ ಅಂತ. ಜೈ ಶ್ರೀರಾಮ್.